ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಗೋಲ್ಡ್ ಸುರೇಶ್ ಅವರು ವಂಚನೆ ಮಾಡಿರುವಂತದ್ದು, ನಿನ್ಗೊಂದು ಒಳ್ಳೆ ಕೇಬಲ್ ಸೆಟಪ್ ಚಾನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಗೋಲ್ಡ್ ಸುರೇಶ್ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಮಾನ್ವಿಯ ಮೈನುದ್ದೀನ್ ಎಂಬುವರಿಂದ ಆರೋಪ ಇದು. 4 ಲಕ್ಷ ವಾಪಸ್ ನೀಡದೆ ವಂಚಿಸ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮೈನುದ್ದೀನ್ನಿಂದ 14 ಲಕ್ಷಕ್ಕೆ ಅಗ್ರಿಮೆಂಟ್ ಆರೋಪ ಮಾಡ್ತಾ ಇದ್ದಾರೆ. 14 ಲಕ್ಷಕ್ಕೆ ಡೀಲ್ ಆಗಿದೆ, ಆದ್ರೆ 4 ಲಕ್ಷ ರೂಪಾಯಿ ಅಂದ್ರೆ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. 2017ರಲ್ಲಿ ಇಬ್ಬರ ನಡುವೆ ಆಗಿರುವಂತಹ ಅಗ್ರಿಮೆಂಟ್, 2017ರಲ್ಲಿ ಈ ಅಗ್ರಿಮೆಂಟ್ ಆಗಿದೆ. ಕೇಬಲ್ ಚಾನಲ್ ಸೆಟಪ್ ಮಾಡ್ಕೊಡ್ತೀನಿ ಅಂತ ಗೋಲ್ಡ್ ಸುರೇಶ್ ಅವರು ಇವ್ರ ಹತ್ರ ದುಡ್ಡು ತಗೊಂಡಿದ್ರು. ಅದರಲ್ಲಿ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರು, ಆದ್ರೆ ಕೆಲಸ ಮಾಡಿಲ್ಲ, ಕೈ ಎತ್ತಿಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಈಗ ಗೋಲ್ಡ್ ಸುರೇಶ್ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಹಂತ ಹಂತವಾಗಿ 7 ಲಕ್ಷ ಗೋಲ್ಡ್ ಸುರೇಶ್ಗೆ ಕೊಟ್ಟಿದ್ರಂತೆ. ಈ ಬಗ್ಗೆ ಸ್ವತಃ ದೂರು ಕೊಟ್ಟಂತಹ ಮೈನುದ್ದೀನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈನುದ್ದೀನ್, ಏನ್ ಇದು ಘಟನೆ ಅಂತ, ನೀವು ಎಷ್ಟು ಕೊಟ್ಟಿದ್ದೀರಿ ದುಡ್ಡು? ಅದ್ರ ಬಗ್ಗೆ ಏನು ಅಟ್ಲೀಸ್ಟ್ ಒಂದು ಸೆಟಪ್ ಆಗಿದ್ಯಾ ಇಲ್ವಾ? ಸರ್, ಅದು ನಮಸ್ತೆ ಸರ್. ಸರ್, ನಾನು ಟೋಟಲ್ 14 ಲಕ್ಷದ್ದು ಪ್ರಾಜೆಕ್ಟ್ ಮಾಡಿ ಅವರು ಅಗ್ರಿಮೆಂಟ್ ಆಗಿರೋದು. ಅದರಲ್ಲಿ 7.5 ಲಕ್ಷ ರೂಪಾಯಿ ಅಥವಾ ಅದು ಅಮೌಂಟ್ ಅವ್ರಿಗೆ ಹಾಕಿರೋದು ನಾವು. ಇದು ಏನಪ್ಪಾ ಅಂದ್ರೆ ಸರ್, ಅವ್ರಿಗೆ ಹ್ಯಾಂಡ್ ಕೊಟ್ಟಿದ್ದು 4 ಲಕ್ಷ ಸರ್, ಅಗ್ರಿಮೆಂಟ್ ಅಲ್ಲಿ ಇದೆ ಸರ್. ಅದಾದ ನಂತರ ಅವ್ರಿಗೆ ಸಿದ್ದಪ್ಪ ನಾರಪ್ಪ ಗೋಲ್ ಅಂತೇಳಿ ಅವ್ರ ಅಪ್ಪರ ಹೆಸರು ಬಂತು ಅಕೌಂಟ್ ಅಲ್ಲಿ. ಅದಕ್ಕೆ 3.5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದು. ಅದು ಇದನ್ನು ಕೂಡ ಇದೆ ಸರ್, ನನ್ನ ಹತ್ರ RTGS ರಿಸಿಪ್ಟ್ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಸರ್. ಅದೆಲ್ಲ ನಿಮ್ ಮೀಡಿಯಾದವ್ರಿಗೆ ಕೊಟ್ಟಿದ್ದೀನಿ ಸರ್. ಅಲ್ಲಿಗ ಅವ್ರು ಏನ್ ಹೇಳ್ತಾರೆ, ನೀವು ದುಡ್ಡು ಕೇಳಕ್ ಹೋದಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರು? ಕೆಲಸನೂ ಆಗಿಲ್ಲ, ದುಡ್ಡು ಇಲ್ಲ ಅಂತ ಹೇಳಿ 2019-18ರಲ್ಲಿ ಹೇಳಿದ್ರು ಸರ್ ಅವರು. ಅದಾದ ನಂತರ 2 ಲಕ್ಷ ರೂಪಾಯಿ, 1 ಲಕ್ಷ ಹಂತ ಹಂತವಾಗಿ ಕೊಟ್ರು. 2 ಲಕ್ಷ ರೀಸೆಂಟ್ ಆಗಿ ಬಿಗ್ ಬಾಸ್ ನಲ್ಲಿ ಅವ್ರು ಬಂದಾಗ್ಲಿಂದ ಮತ್ತೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ರೆ 50,000 ರೂಪಾಯಿ ಕೊಟ್ಟಿದ್ದಾರೆ 2 ತಿಂಗಳ ಟೈಮ್ ತಗೊಂಡು. ಮುಖಿರೋ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಬಾಂಬೆ ಕರಿತಾ ಇದ್ದಾರೆ ಸರ್. ನಮ್ಗೆ ಲೊಕೇಶನ್ ಅದು ಯಾವ್ದು ಟೆಂಪಲ್ದು ಅಡ್ರೆಸ್ ಹಾಕಿದ್ರು, ಬಾಂಬೆಗೆ ಬರ್ರಿ, ನೀನು ಬಸವರಾಜ್ ಮಧ್ಯವರ್ತಿ ಇದ್ರಲ್ಲ ಅವ್ರ ತರ ನಮ್ಗೆ ಪರಿಚಯ ಆಗಿತ್ತು ಸರ್. ಅವ್ರನ್ನ ಹೇಳ್ತಿದ್ರು, ಅವ್ರನ್ನ ಕರ್ಕೊಂಡ್ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಮೀಡಿಯಾದಲ್ಲಿ ಸುದ್ದಿ ಬಂದಾದ ನಂತರ 27 ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಸರ್. ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಸೊ ಕಂಪ್ಲೇಂಟ್ ಕೊಟ್ಟ ಆದ ನಂತರ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರ ಆದ್ರ ಮೇಲೆ ಇವಾಗ ಕೊಡ್ತೀನಿ ಅಂತ ಹೇಳ್ತಿದ್ರು. ಹೌದು ಸರ್, ಹೌದು ಸರ್, ಹೌದು ಸರ್. ಇವಾಗ ನೀವು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ತೀರಾ ಅಥವಾ ಏನು? ಅದೇನ್ ಸರ್, ನಮ್ ಫ್ರೆಂಡ್ ಬಸವರಾಜ್ ಇದಾರಲ್ರಿ, ಅವ್ರಿಗೆ ಹೇಳಿದ್ದಾರೆ, ಬಸವರಾಜ್ ನಾನ್ 27ಕ್ಕೆ ಅಮೌಂಟ್ ಜಮಾ ಮಾಡ್ತೀನಿ, ಮೈನುದ್ದೀನ್ ಅವ್ರಿಗೆ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಷ್ಟು ವರ್ಷ ನಮಗೆ ಸತಾಯಿಸಿದ್ರು, ಅವ್ರ ಮೇಲೆ ಯಾವ್ದೇ ರೀತಿ ನಂಬಿಕೆ ಇಲ್ಲ. ನಾವು ಏನಾದ್ರೂ ಮೀಡಿಯಾಕ್ಕೆ ಒಂದು ಹೇಳಿಕೆ ಕೊಡ್ಲಿ ಸರ್, ನಾನು 27ಕ್ಕೆ ಮೈನುದ್ದೀನ್ಗೆ ಅನ್ಯಾಯ ಆಗಿದ್ದು ನಿಜ, ನಾನು ಅವ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕಿತ್ತು ಅಂತ ಹೇಳಿ. ಅವ್ರು ಅರೆಬರಿ ಕೆಲಸ ಮಾಡಿದ್ದಾರೆ. ಯಾವ್ದೇ ರೀತಿ ಬರೀ ಫರ್ನಿಚರ್ ಸಿಸ್ಟಮ್ಗಳಿಗೆ ಫರ್ನಿಚರ್ ಅಷ್ಟೇ ಕೂರಿಸೋದು ಮತ್ತೆ ಗ್ರೀನ್ ಮ್ಯಾಟ್ ಅಷ್ಟೇ ರೆಡಿ ಮಾಡಿದ್ದಾರೆ. ಆದ್ರೆ ಸರ್ ಅವರು ಒಂದು ಸಿಸ್ಟಮ್ ಇಲ್ಲ, ಒಂದು ಕ್ಯಾಮ್ರಾ ಇಲ್ಲ, ಒಂದು ಟ್ರೈಪಾಡ್ ಇಲ್ಲ, ಒಂದು ಕೇಬಲ್ ಇಲ್ಲ. ಅದು ಆಡಿಯೋ ವಿಡಿಯೋ ಮಿಕ್ಸರ್ ಸಣ್ಣ ಪುಟ್ಟ ಐಟಮ್ಗಳು ಮಾತ್ರ ತಂದಿದ್ದಾರೆ ಸರ್, ಅದು ಲೋಕಲ್. ಇವ್ರೇನ್ ಕೇಬಲ್ ಬಿಸಿನೆಸ್ ಮಾಡ್ತಾ ಇದ್ರ? ಜೊತೆಗೆ 2017ರಲ್ಲಿ ಆಗಿರುವಂತ ಅಗ್ರಿಮೆಂಟ್ ಅಂತ ಗೊತ್ತಾಗಿದೆ. ಸರಿಸುಮಾರಿಗೆ ಒಂದು 7-8 ವರ್ಷ ಆಗಿದೆ. ಸೊ ಇನ್ನೂ ಕೂಡ ನಿಮ್ಗೊಂದು ಅಟ್ಲೀಸ್ಟ್ ಒಂದು ಏನ್ ಸೆಟಪ್ ಇಲ್ಲ, ದುಡ್ಡು ಇಲ್ಲ. ಇಲ್ಲ ಸರ್, ಇಲ್ಲ ಸೆಟಪ್ ಎಲ್ಲ ಸರ್. ಒಂದು 8x8 ಬಿಲ್ಡಿಂಗ್ ಅಲ್ಲಿ ಗ್ರೀನ್ ಮ್ಯಾಟ್ ಅಷ್ಟೇ ರೆಡಿ ಮಾಡಿರೋದು ಅವರು. ಈಗ ನಿಮ್ ಜೊತೆ ಫೋನ್ ಅಲ್ಲಿ ಮಾತನಾಡಿದ್ರಲ್ಲ, ಕಾಲ್ ರೆಕಾರ್ಡ್ ಏನಾದ್ರು ಇದೆಯಾ? ಏನ್ ಹೇಳಿದ್ರು ಅವರು? ರೆಕಾರ್ಡಿಂಗ್ ಎಲ್ಲ ಇದು ಸರ್. ಮುಂಚೆ ಅವ್ರು ಏನ್ ಮಾಡಿದ್ದಾರೆ, ಮೈನುದ್ದೀನ್ ನೀವು ಅದು ಇದು ಸ್ಕ್ರೀನ್ ಶಾಟ್ ಇದಾವೆ ಸರ್, ನನ್ ಜೊತೆ ಮಾತಾಡಬೇಡಿ, ನೀವೇನ್ ಮಾತಾಡಿದ್ರು ಬಸವರಾಜ್ ಜೊತೆ ಮಾತಾಡ್ರಿ, ನೀವು ನನ್ಗೆ ಯಾಕೆ ಮಾತಾಡ್ತೀವಿ, ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನೇನ್ ಹೇಳಿದೆ, ನಿಮ್ಗೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಅಮೌಂಟ್ ಹಾಕಿರೋದು RTGS ಮಾಡಿರೋದು ನನ್ನ ಅಕೌಂಟ್, ಮೈನುದ್ದೀನೇ ಮಾಡಿರೋದು, ಬಸವರಾಜ್ ಅಲ್ಲ. ಓಕೆ ಫೈನ್. ಈಗ ನೀವು ಕಾನೂನು ಹೋರಾಟವನ್ನ ಮುಂದುವರಿಸಿದ್ದೀರಾ. ಓಕೆ, ಥ್ಯಾಂಕ್ ಯು. ರಿಪಬ್ಲಿಕ್ ಜೊತೆ ಮಾತನಾಡಿದ್ರೆ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಗೋಲ್ಡ್ ಸುರೇಶ್ ಅವರು ವಂಚನೆ ಮಾಡಿರುವಂತದ್ದು, ನಿನ್ಗೊಂದು ಒಳ್ಳೆ ಕೇಬಲ್ ಸೆಟಪ್ ಚಾನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಗೋಲ್ಡ್ ಸುರೇಶ್ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಮಾನ್ವಿಯ ಮೈನುದ್ದೀನ್ ಎಂಬುವರಿಂದ ಆರೋಪ ಇದು. 4 ಲಕ್ಷ ವಾಪಸ್ ನೀಡದೆ ವಂಚಿಸ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮೈನುದ್ದೀನ್ನಿಂದ 14 ಲಕ್ಷಕ್ಕೆ ಅಗ್ರಿಮೆಂಟ್ ಆರೋಪ ಮಾಡ್ತಾ ಇದ್ದಾರೆ. 14 ಲಕ್ಷಕ್ಕೆ ಡೀಲ್ ಆಗಿದೆ, ಆದ್ರೆ 4 ಲಕ್ಷ ರೂಪಾಯಿ ಅಂದ್ರೆ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. 2017ರಲ್ಲಿ ಇಬ್ಬರ ನಡುವೆ ಆಗಿರುವಂತಹ ಅಗ್ರಿಮೆಂಟ್, 2017ರಲ್ಲಿ
ಈ ಅಗ್ರಿಮೆಂಟ್ ಆಗಿದೆ, ಕೇಬಲ್ ಚಾನಲ್ ಸೆಟಪ್ ಮಾಡ್ಕೊಡ್ತೀನಿ ಅಂತ ಗೋಲ್ಡ್ ಸುರೇಶ್ ಅವರು ಇವ್ರ ಹತ್ರ ದುಡ್ಡು ತಗೊಂಡಿದ್ರು. ಅದರಲ್ಲಿ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರು, ಆದ್ರೆ ಕೆಲಸ ಮಾಡಿಲ್ಲ, ಕೈ ಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಈಗ ಗೋಲ್ಡ್ ಸುರೇಶ್ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಹಂತ ಹಂತವಾಗಿ 7 ಲಕ್ಷ ಗೋಲ್ಡ್ ಸುರೇಶ್ಗೆ ಕೊಟ್ಟಿದ್ರಂತೆ. ಈ ಬಗ್ಗೆ ಸ್ವತಃ ದೂರು ಕೊಟ್ಟಂತಹ ಮೊಹಿಯುದ್ದೀನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊಹಿಯುದ್ದೀನ್, ಏನ್ ಇದು ಘಟನೆ ಅಂತ, ನೀವು ಎಷ್ಟು ಕೊಟ್ಟಿದ್ರಿ ದುಡ್ಡು? ಅದ್ರ ಬಗ್ಗೆ ಏನು ಅಟ್ಲೀಸ್ಟ್ ಒಂದು ಸೆಟಪ್ ಆಗಿದ್ಯಾ ಇಲ್ವಾ? ಸರ್ ಅದು ನಮಸ್ತೆ ಸರ್. ಸರ್ ನಾನು ಟೋಟಲ್ 14 ಲಕ್ಷದ್ದು ಪ್ರಾಜೆಕ್ಟ್ ಮಾಡಿ ಅವರು ಅಗ್ರಿಮೆಂಟ್ ಆಗಿರೋದು. ಅದರಲ್ಲಿ 7.5 ಲಕ್ಷ ರೂಪಾಯಿ ಅಥವಾ ಅದು ಅಮೌಂಟ್ ಅವ್ರಿಗೆ ಹಾಕಿರೋದು ನಾವು. ಇದು ಏನಪ್ಪಾ ಅಂದ್ರೆ ಸರ್, ಅವ್ರಿಗೆ ಹ್ಯಾಂಡ್ ಕೊಟ್ಟಿದ್ದು 4 ಲಕ್ಷ ಸರ್ ಅಗ್ರಿಮೆಂಟ್ ಅಲ್ಲಿ ಇದೆ ಸರ್. ಅದಾದ ನಂತರ ಅವ್ರಿಗೆ ಸಿದ್ದಪ್ಪ ನಾರಪ್ಪ ಗೋಲ್ ಅಂತೇಳಿ ಅವ್ರ ಅಪ್ಪರ ಹೆಸರು ಬಂತು ಅಕೌಂಟ್ ಅಲ್ಲಿ. ಅದಕ್ಕ 3.5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದು. ಅದು ಇದನ್ನು ಕೂಡ ಇದೆ ಸರ್ ನನ್ನ ಹತ್ರ, RTGS ರಿಸಿಪ್ಟ್ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಸರ್. ಅದೆಲ್ಲ ನಿಮ್ ಮೀಡಿಯಾದವ್ರಿಗೆ ಕೊಟ್ಟಿದ್ದೀನಿ ಸರ್. ಅಲ್ಲ, ಈಗ ಅವ್ರು ಏನ್ ಹೇಳಿದ್ರು? ನೀವು ದುಡ್ಡು ಕೇಳಕ್ ಹೋದಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರು? ಕೆಲಸನೂ ಆಗಿಲ್ಲ, ದುಡ್ಡು ಇಲ್ಲ ಅಂತ ಹೇಳಿ 2019-18ರಲ್ಲಿ ಹೇಳಿದ್ರು ಸರ್ ಅವರು. ಅದಾದ ನಂತರ 2 ಲಕ್ಷ ರೂಪಾಯಿ 1 ಲಕ್ಷ ಹಂತ ಹಂತವಾಗಿ ಕೊಟ್ರು. 2 ಲಕ್ಷ ರೀಸೆಂಟ್ ಆಗಿ ಬಿಗ್ ಬಾಸ್ ನಲ್ಲಿ ಅವ್ರು ಬಂದಾಗ್ಲಿಂದ ಮತ್ತೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ರೆ 50,000 ರೂಪಾಯಿ ಕೊಟ್ಟಿದ್ದಾರೆ 2 ತಿಂಗಳ ಟೈಮ್ ತಗೊಂಡು. ಮುಖಿರೋ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಬಾಂಬೆಗೆ ಕರಿತಾ ಇದ್ದಾರೆ ಸರ್. ನಮ್ಗೆ ಲೊಕೇಶನ್ ಅದು ಯಾವ್ದು ಟೆಂಪಲ್ದು ಅಡ್ರೆಸ್ ಹಾಕಿದ್ರು, ಬಾಂಬೆಗೆ ಬರ್ರಿ ನೀನು ಬಸವರಾಜ್ ಮಧ್ಯವರ್ತಿ ಇದ್ರಲ್ಲ ಅವ್ರ ತ್ರ ನಮ್ಗೆ ಪರಿಚಯ ಆಗಿತ್ತು ಸರ್. ಅವ್ರನ್ನ ಹೇಳ್ತಿದ್ರು, ಅವ್ರನ್ನ ಕರ್ಕೊಂಡು ಬನ್ನಿ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಮೀಡಿಯಾದಲ್ಲಿ ಸುದ್ದಿ ಬಂದಾದ ನಂತರ 27 ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಸರ್. ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಸೊ ಕಂಪ್ಲೇಂಟ್ ಕೊಟ್ಟ ಆದ ನಂತರ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರ ಆದ್ರ ಮೇಲೆ ಇವಾಗ ಕೊಡ್ತೀನಿ ಅಂತ ಹೇಳ್ತಿದ್ರು. ಹೌದು ಸರ್, ಹೌದು ಸರ್, ಹೌದು ಸರ್. ಇವಾಗ ನೀವು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ತೀರಾ ಅಥವಾ ಏನು? ಅದೇನ್ ಸರ್, ನಮ್ ಫ್ರೆಂಡ್ ಬಸವರಾಜ್ ಇದಾರಲ್ರಿ, ಅವ್ರಿಗೆ ಹೇಳಿದ್ದಾರೆ, ಬಸವರಾಜ್ ನಾನ್ 27ಕ್ಕೆ ಅಮೌಂಟ್ ಜಮಾ ಮಾಡ್ತೀನಿ, ಮೈನುದ್ದೀನ್ ಅವ್ರಿಗೆ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಷ್ಟು ವರ್ಷ ನಮಗೆ ಸತಾಯಿಸಿದ್ರು, ಅವ್ರ ಮೇಲೆ ಯಾವ್ದೇ ರೀತಿ ನಂಬಿಕೆ ಇಲ್ಲ. ನಾವು ಏನಾದ್ರೂ ಮೀಡಿಯಾಕ್ಕೆ ಒಂದು ಹೇಳಿಕೆ ಕೊಡ್ಲಿ ಸರ್, ನಾನು 27ಕ್ಕೆ ಮೈನುದ್ದೀನ್ಗೆ ಅನ್ಯಾಯ ಆಗಿದ್ದು ನಿಜ, ನಾನು ಅವ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕಿತ್ತು ಅಂತ ಹೇಳಿ. ಅವ್ರು ಅರೆಬರಿ ಕೆಲಸ ಮಾಡಿದ್ದಾರೆ. ಯಾವ್ದೇ ರೀತಿ ಬರೀ ಫರ್ನಿಚರ್ ಸಿಸ್ಟಮ್ಗಳಿಗೆ ಫರ್ನಿಚರ್ ಅಷ್ಟೇ ಕೂರಿಸೋದು ಮತ್ತೆ ಗ್ರೀನ್ ಮ್ಯಾಟ್ ಅಷ್ಟೇ ರೆಡಿ ಮಾಡಿದ್ದಾರೆ. ಆದ್ರೆ ಸರ್ ಅವರು ಒಂದು ಸಿಸ್ಟಮ್ ಇಲ್ಲ, ಒಂದು ಕ್ಯಾಮ್ರಾ ಇಲ್ಲ, ಒಂದು ಟ್ರೈಪಾಡ್ ಇಲ್ಲ, ಒಂದು ಕೇಬಲ್ ಇಲ್ಲ. ಅದು ಆಡಿಯೋ ವಿಡಿಯೋ ಮಿಕ್ಸರ್ ಸಣ್ಣ ಪುಟ್ಟ ಐಟಮ್ಗಳು ಮಾತ್ರ ತಂದಿದ್ದಾರೆ ಸರ್, ಅದು ಲೋಕಲ್. ಇವ್ರೇನ್ ಕೇಬಲ್ ಬಿಸ್ನೆಸ್ ಮಾಡ್ತಾ ಇದ್ರ? ಜೊತೆಗೆ 2017ರಲ್ಲಿ ಆಗಿರುವಂತ ಅಗ್ರಿಮೆಂಟ್ ಅಂತ ಗೊತ್ತಾಗಿದೆ. ಸರಿಸುಮಾರು ಈಗ ಒಂದು 7-8 ವರ್ಷ ಆಗಿದೆ. ಸೊ ಇನ್ನು ಕೂಡ ನಿಮ್ಗೊಂದು ಅಟ್ಲೀಸ್ಟ್ ಒಂದು ಏನ್ ಸೆಟಪ್ ಇಲ್ಲ, ದುಡ್ಡು ಇಲ್ಲ. ಇಲ್ಲ ಸರ್, ಇಲ್ಲ ಸೆಟಪ್ ಎಲ್ಲ ಸರ್. ಒಂದು 8x8 ಬಿಲ್ಡಿಂಗ್ ಅಲ್ಲಿ ಗ್ರೀನ್ ಮ್ಯಾಟ್ ಅಷ್ಟೇ ರೆಡಿ ಮಾಡಿರೋದು ಅವರು. ಈಗ ನಿಮ್ ಜೊತೆ ಫೋನ್ ಅಲ್ಲಿ ಮಾತನಾಡಿದ್ರಲ್ಲ, ಕಾಲ್ ರೆಕಾರ್ಡ್ ಏನಾದ್ರು ಇದೆಯಾ? ಏನ್ ಹೇಳಿದ್ರು ಅವರು? ರೆಕಾರ್ಡಿಂಗ್ ಎಲ್ಲ ಇದು ಸರ್. ಮುಂಚೆ ಅವ್ರು ಏನ್ ಮಾಡಿದ್ದಾರೆ, ನಿಮ್ ಮೈನುದ್ದೀನ್ ನೀವು ಅದು ಇದು ಸ್ಕ್ರೀನ್ ಶಾಟ್ ಇದಾವೆ ಸರ್, ನನ್ ಜೊತೆ ಮಾತಾಡಬೇಡಿ, ನೀವೇನ್ ಮಾತಾಡಿದ್ರು ಬಸವರಾಜ್ ಜೊತೆ ಮಾತಾಡ್ರಿ, ನೀವು ನನ್ಗೆ ಯಾಕೆ ಮಾತಾಡ್ತೀವಿ, ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನೇನ್ ಹೇಳಿದೆ, ನಿಮ್ಗೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಅಮೌಂಟ್ ಹಾಕಿರೋದು RTGS ಮಾಡಿರೋದು ನನ್ನ ಅಕೌಂಟ್, ಮೈನುದ್ದೀನೇ ಮಾಡಿರೋದು, ಬಸವರಾಜ್ ಅಲ್ಲ. ಓಕೆ ಫೈನ್. ಈಗ ನೀವು ಕಾನೂನು ಹೋರಾಟವನ್ನ ಮುಂದುವರಿಸಿದ್ದೀರಾ. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಜೊತೆ ಮಾತನಾಡಿದ್ರೆ.